ಯಾರು ಮಾಡಿದಾರ ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಒಂದನೇದ್ದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ಘೋರ ತಪ್ಪೋದು. ಅದನ್ನು ನಾವು ಖಂಡನೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಸಂತರ್ಕ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ. ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018ರಾಗ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದರು, ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂ ಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಆವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಬಂದರು, ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ. ಅಮಿತ್ ಶಾ ಅವ್ರು ಬಂದರು, ಯೋಗಿ ಆದಿತ್ಯನಾಥ್ ಬಂದರು, ಇನ್ನೂ ಯಾರ್ಯಾರೋ ಬಂದರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು. ಆರಿಸಿ ಬರಲಿಲ್ವಾ? ನೀವು ನೋಡಿದಾರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಬಂದರು, ಬಿಜಾಪುರ ನಗರಕ್ಕೆ ಬರಲಿಲ್ಲ. ಅವರು ಬಂದಾಗ ನಾನು ಆರಿಸಿ ಬರಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಇದ್ದರು ಏನ್ರಿ, ಮತ್ತು ಅವ್ರು ಯಾಕೆ ಸೋತರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ಆದರೆ ಒಂದು ಹೇಳ್ತೀನಿ ನಿಮಗೆ, ನಾವು 7 ಜನ ಸಚಿವರು ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಇವತ್ತಿನ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂಥದ್ದು ಎಲ್ಲವನ್ನ ಕೂಡ ಮಾಡಿನೇ ಇವತ್ತಿನ ದಿವಸ ನಾವು ಕ್ಯಾಬಿನೆಟ್ಗೆ ಹೋಗಿದ್ದೀವಿ. ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ಇದೊಂದು ಸಣ್ಣ ಸ್ಪಾರ್ಕನ್ನು ದೊಡ್ಡದು ಮಾಡ್ತಾ ಇದ್ದೀವಿ ಅಷ್ಟೇ. ಹೀಗಾಗಿ ಮತ್ತೆ ನಾವು ಕೊಡ್ತೀವಿ. ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ. 7 ಜನ ಸಚಿವರು, ಈಶ್ವರ್ ಖಂಡ್ರೆ ಅವರು, ಶ್ಯಾಮ್ ಪ್ರಕಾಶ್ ಪಾಟೀಲ್, ಶಿವಾನಂದ ಪಾಟೀಲ್, ಲಕ್ಷ್ಮೀ ಬಾಳ್ಕರ್ ಅವರು, ದರ್ಶನಾಪುರ ಅವರು, ನಾವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳು ಮತ್ತಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ಗೆ ಹೋಗಿದ್ದೀವಿ. ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ. ಒಂದು ಸಣ್ಣ ಸ್ಪಾರ್ಕ್, ಅದು ಒಂದು 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ಜಾತಿಗಂತಿ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಯಾರು? ಬಿಜೆಪಿ. ಅಯ್ಯೋ ಬಿಡಿಯಪ್ಪ, ಇವು ವಿಜೇಂದ್ರ ಅವರು ಇವ್ರು ಮಾಡಿ ತೆಗಿಬೇಕಂದ್ರೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವ್ರು ಇದ್ದಾಗ ಏನು 3Bದಲ್ಲಿ ಹಾಕಿದ್ರು ಏನ್ರಿ, ಹಾಕಿ 15 ಉಪಪಂಗಡಗಳನ್ನ ತನ್ನ ಮೇಲೆ ತೆಗೆದ್ರು. ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು 15 ಮಂದಿ ಉಪಪಂಗಡಗಳನ್ನ ಹಾಕಿ 1 ತಿಂಗಳಲ್ಲಿ ತೆಗೆದ್ರು. ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸಕ್ಕೂ ಬಾತ್ ಹೊಡೆದಾಗ್ತದೆ. ಅದೆಲ್ಲ ಬೇಡ. ಅದು 4 ವರ್ಷ ಆದ್ರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ, ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು. ಯಾರು? ವಿಜೇಂದ್ರ ಹೇಳ್ತಾರೆ. ಏನು ವಿಜೇಂದ್ರ ನಮ್ಮ ಹೈಕಮಾಂಡ? ಮೊದಲು ತಂದು ಕುರ್ಚಿ ಏನದ ವಿಜೇಂದ್ರ ಮುಡ್ಕೋತ ಹೇಳ್ರಿ. ಯತ್ನಾಳ್ ಬಸವನಗೌಡ್ರು ಕೇಳ್ರಿ ವಿಜೇಂದ್ರ ಬಗ್ಗೆ. ಜಗದೀಶ್ ಶೆಟ್ಟರ್ ಹೇಳ್ತಾರೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ಡಿಸೆಂಬರ್ ನವೆಂಬರ್ ಅಲ್ಲಿ ಅದು ಟೈಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಸರ್ಕಾರ ಉರುಳುತ್ತೆ. ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು? ಏನಾಗಿತ್ತು ಅವ್ರಿಗೆ? ಟಿಕೆಟ್ ಸಲಕ್ಕೆ ಮಾಜಿ ಮುಖ್ಯಮಂತ್ರಿಗೆ ಟಿಕೆಟ್ ಕೊಡಲಿಲ್ಲ. ನಾವು ತೊಗೊಂಡು ಟಿಕೆಟ್ ಕೊಟ್ವಿ, ಸೋತರು. ಸೋತ ಮೇಲೆ ಮತ್ತೆ MLC ಮಾಡಿದ್ದೀವಿ. MLC ಮಾಡಿದ್ಮೇಲೆ ಜಿಗಿದು ಹೋದರು. ಇದೆಲ್ಲ ನಡೀತದ ಈ ಲೆಕ್ಕ? ಸಿದ್ದರಾಮಯ್ಯನವರು ಇಳಿಸೋ ಸಲುವಾಗಿನೇ ಜಾತಿ ಗಣತಿ ವಿವಾದ ಶುರುವಾಗಿದೆ. ಹಾಗೇನಿಲ್ಲ. ಇವತ್ತಿನ ದಿವಸ ಎಲ್ಲರೂ ಜಾತಿ ಇದರಲ್ಲಿ ಗಣತಿ ಅಂದರೆ ಅದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ನಮ್ಮ ಸರ್ಕಾರ ಮತ್ತು ನಾವು ಲಿಂಗಾಯತರಿದ್ದರೂ ಕೂಡ ಎಲ್ಲ ಜಾತಿಗಳು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು, ಕುಂಬಾರ, ಪತ್ತಾರ, ಉಪ್ಪಾರ, ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ, ಬ್ರಾಹ್ಮಣರನ್ನು ಒಳಗೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ, ಬಡವರಿಗೆ ಇವತ್ತಿನ ದಿವಸ ನ್ಯಾಯ ಸಿಗಬೇಕು ಅಂಥೇಳಿ ಇದು ಸಮೀಕ್ಷೆ ಇವತ್ತಿನ ದಿವಸ ಆಗಿದೆ. ಇದರಲ್ಲಿ ಕೆಲವೊಂದು ತಿಳಿದು ಜನರಿಗೆ ಇವತ್ತಿನ ದಿವಸ ಕೆಲವೊಂದು ಸಮಸ್ಯೆಗಳಿದ್ದಾವೆ. ನಮ್ಮಲ್ಲಿ ಸಮಸ್ಯೆಗಳಿದ್ದಾವೆ. ನಾವು 2 ಕಡೆ ನೋಂದಣಿ ಮಾಡಿದ್ದೀವಿ. ಹೀಗಾಗಿ ಅಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಅವ್ರು ಹೆಂಗೆ ಇದು ಸೆಪ್ರೇಟ್ ಮಾಡಬೇಕು? ಮತ್ತು ಕೆಲವೊಂದು ಜನಸಂಖ್ಯೆಗಳು ನಿಜವಾಗಿಯೂ ಕೂಡ ಅವ್ರು ಹೇಳ್ತಾರೆ, ನಮ್ಮ ಸಮಾಜಕ್ಕೆ ಎಷ್ಟು ಕಡಿಮೆ ಆಗಿದೆ, ಹೆಚ್ಚಿಗಾಗಿದೆ, ನಮ್ಮ ಸಮಾಜ ಈ ಪ್ರವರ್ತನೆ ಸೇರಬೇಕು, ಆ ಪ್ರವರ್ತನೆ ಸೇರಬೇಕಾಗಿತ್ತು. ಇದು ಸ್ವಾಭಾವಿಕವಾಗಿ ಎಲ್ಲರೂ ಇರ್ತಾರೆ. ಆದರೆ ಇಷ್ಟೇ ಎಲ್ಲ ಕಡೆ ಅವರು ತುಂಬ ಸೈನ್ ತಗೊಂಡಿದ್ದಾರೆ, ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಹಿಂದುಳಿದ ಇಲಾಖೆ ಸಚಿವರು ಯಾವ ರೀತಿ ಅದನ್ನು ಇದಾಗಿದೆ, ಎಷ್ಟು ಜನರ ಮನೆಗೆ ಹೋಗಿದ್ದಾರೆ, ಅವ್ರು ಸಹಿ ತೊಗೊಂಡಿದ್ದು ಎಲ್ಲನೂ ಕೂಡ ಅವತ್ತಿನ ಸಲ ಮೀಟಿಂಗಲ್ಲಿ ವಿವರಿಸಿದ್ದಾರೆ. ಒಂದೇ ಹೇಳ್ತೀನಿ,
ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ವಿಶೇಷವಾಗಿ ನಾವು 7 ಜನ ಲಿಂಗಾಯತರು ಬರೀ ಲಿಂಗಾಯತರ ಸಲುವಾಗಲ್ಲ, ಎಲ್ಲರ ಪರವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಹಿಂದುಳಿದವರು ಇರ್ಬೋದು, ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು, ಒಕ್ಕಲಿಗರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಎಲ್ಲರ ಪರವಾಗಿ ಇದ್ದೇವೆ. ಅದ್ರ ಜೊತೆಗೆ ನಮಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು. ಇದು ನಮ್ಮ ಬಸವ ತತ್ವ ಏನಿದೆಯಲ್ಲ, ಅನುಭವ ಮಂಟಪದ ರೀತಿ ನಾವು ಪರಿಹಾರ ಆಗಬೇಕು ಅಂತ ಕಂಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.